ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಒಂದು ಕೊಲೆ ಪ್ರಕರಣವನ್ನ ಸಾಕು ನಾಯಿ ಮತ್ತೆ 60 ಕುರಿಗಳು ಕೊಲೆ ಪ್ರಕರಣವನ್ನ ಭೇದಕ್ಕೆ ಸಹಾಯ ಮಾಡಿದ್ದು ಪೊಲೀಸರಿಗೆ ಒಂದು ರೋಚಕ ಪ್ರಕರಣವನ್ನ ಭೇದಿಸುವಲ್ಲಿ ಬೆಳಗಾವಿಯ ಯಮಕನಮರಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೇ 8ರಂದು 60 ಕುರಿ ಮತ್ತು 2 ಸಾಕು ನಾಯಿ ಜೊತೆಗೆ ಮೇಯಿಸಕ್ಕೆ ಹೋದಂತಹ ವ್ಯಕ್ತಿಯೊಬ್ಬ ಹೊಲದಲ್ಲೇನೆ ಭೀಕರವಾಗಿ ಕೊಲೆ ಆಗ್ತಾನೆ. ಆತನ ಹೆಸರು ರಾಯಪ್ಪ ಕಮತಿ ಅಂತ ಹೇಳಿ. ಈತ ಹುಕ್ಕೇರಿ ತಾಲೂಕಿನ ಅಕ್ಕಿಆಲೂರು ಗ್ರಾಮದ ಯುವಕ. ಈ ಯುವಕ ಏನು ಅಂದ್ರೆ ಬೆಳಗ್ಗೆ ಎಂದಿನಂತೆ ತನ್ನ ಕುರಿಯನ್ನ ಮೇಯಿಸಕ್ಕೆ 60 ಕುರಿಗಳ ಜೊತೆಗೆ ಪಾಶಾಪುರದ ಹೊರವಲಯದಲ್ಲಿ ಮೇಯಿಸಿರ್ತಾನೆ. ಆ ಸಂದರ್ಭದಲ್ಲಿ ರೀಲ್ಸ್ ನೋಡ್ತಾ ಜಮೀನಲ್ಲಿ ಕುಳಿತಂತಹ ವ್ಯಕ್ತಿಯನ್ನ ಹಿಂಬದಿಯಿಂದ ಬಂದು ಕಣ್ಣಿಗೆ ಕಾರದ ಪುಡಿ ಹಚ್ಚಿ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಲೆಯನ್ನ ಮಾಡ್ತಾರೆ. ಬಳಿಕ ಈ ಒಂದು ಕುರಿಗಳು ಸಾಕು ನಾಯಿಗಳು ಎಂದಿನಂತೆ ಮನೆಗೆ ಬರ್ತವೆ. ಆದ್ರೆ ಈ ವ್ಯಕ್ತಿ ಬಾರದ ಹಿನ್ನೆಲೆಯಲ್ಲಿ ಅವರ ಪೋಷಕರು ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಯುವಕ ನಾಪತ್ತೆಯ ಬಗ್ಗೆ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಬಳಿಕ ಯಮಕನಮರಡಿ ಪೊಲೀಸರು ಪ್ರಕರಣವನ್ನ ಬೆನ್ನತ್ತಾರೆ. ಸುಮಾರು 1 ತಿಂಗಳ ಕಾಲ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡಿದ್ರು ಕೂಡ ಆರೋಪಿಗಳ ಪತ್ತೆ ಆಗಲ್ಲ. ಕೊನೆಗೆ ಈ ಒಂದು ಕೊಲೆಯನ್ನ ಮರುಸೃಷ್ಟಿ ಮಾಡಕ್ಕೆ, ದೃಶ್ಯವನ್ನ ಮರುಸೃಷ್ಟಿ ಮಾಡಕ್ಕೆ ಪೊಲೀಸರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ಮನೆಯಲ್ಲಿದ್ದಂತಹ ಕುರಿಗಳು ಮತ್ತು ನಾಯಿಯನ್ನ ತೆಗೆದುಕೊಂಡು ಹೋಗಿ ಎಲ್ಲಿ ಕೊಲೆ ಆದ ಸ್ಥಳದಲ್ಲಿ ಬಿಡ್ತಾರೆ. ಅಲ್ಲಿಂದ ನಾಯಿ ಕುರಿಗಳು ವಾಪಸ್ ಮನೆಗೆ ಬರಕ್ಕೆ ಸಾಧ್ಯವಾಗಲ್ಲ. ಒಂದು ಕಾಲುವೆ ಬಳಿಯಲ್ಲಿ ಬಂದು ಆ ಎಲ್ಲಾ ಕುರಿ ಮತ್ತು ಮೇಕೆಗಳು ಬಂದು ನಿಲ್ತವೆ. ಅಲ್ಲಿಂದ ಮನೆಗೆ ವಾಪಸ್ ಬರಲ್ಲ. ಇದರಿಂದ ಪೊಲೀಸರಿಗೆ ಒಂದು ಸಂಶಯ ಏನು ಅಂದ್ರೆ ಯಾರೋ ಪರಿಚಿತರಿಂದ ಈ ಒಂದು ಕೊಲೆಯಾಗಿದೆ. ಯಾಕಂದ್ರೆ ಆ ಕುರಿಗಳು ಮನೆಗೆ ಬರಬೇಕಾದ್ರೆ ಅವ್ರಿಗೆ ದಾರಿ ತೋರಿಸಿದ್ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆಗ ಈ ಒಂದು ಮೃತನ ಸಹೋದರ ಬಸವರಾಜ್ ಕಮತಿ ಅಂತಕ್ಕಂಥ ಯುವಕನನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರವಾಗಿ ವಿಚಾರಣೆಗೊಳ್ತಾರೆ. ಬಳಿಕ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿ ಒಪ್ಕೊಳ್ತಾನೆ. ಇದಕ್ಕೆ ಹೊಟ್ಟೆ ಕಿಚ್ಚು ಕಾರಣವಾಗುತ್ತೆ. ಅಣ್ಣ ಬುದ್ಧಿ ಮಾತು ಹೇಳ್ತಿರ್ತಾನೆ. ಆ ಬುದ್ಧಿ ಮಾತನ್ನ ಕೇಳದೆ ತಮ್ಮನೇ ಈ ಒಂದು ಭೀಕರವಾಗಿ ಕೊಲೆ ಮಾಡ್ತಾನೆ. ಮೂಲತಃ ಬಸವರಾಜ್ ಏನಿದ್ದಾನೆ ಈತ ಕುವೈತ್ಗೆ ಹೋಗಿ ಆ ಕೆಲಸವನ್ನು ಕೂಡ ಮಾಡಿ ವಾಪಸ್ ಬಂದಿರ್ತಾನೆ. ಆದ್ರೆ ಬಂದ ಮೇಲೆ ಯಾವುದೇ ರೀತಿ ಮನೆಗೆ ಸಹಾಯ ಮಾಡಲ್ಲ, ಮನೆಗೆ ಹಣ ಕೊಡಲ್ಲ. ಹೀಗಾಗಿ ಹಿರಿಯ ಸಹೋದರ ಬಸವರಾಜ್ ಕೊಲೆಯಾದಂತ ರಾಯಪ್ಪ ಇದ್ದಾನೆ, ಈತ ಬುದ್ಧಿ ಹೇಳ್ತಿರ್ತಾನೆ ಬಸವರಾಜ್ಗೆ ಮನೆಗೆ ಸಹಾಯ ಮಾಡಬೇಕು, ಮನೆ ಕೆಲಸಗಳು ಮಾಡಬೇಕು ಅಂತ ಹೇಳಿ. ಆದ್ರೆ ಇದು ಯಾವುದನ್ನು ಕೂಡ ಈ ಬಸವರಾಜ್ ಕೇಳಿಸ್ಕೊಳ್ಳಲ್ಲ. ಕೊನೆಗೆ ಅಣ್ಣ ಅತಿಯಾಗಿ ಬುದ್ಧಿ ಹೇಳಿದ್ದು ಮತ್ತು ಕಿರಿಕಿರಿಯನ್ನು ಉಂಟು ಮಾಡಿ ಕೊಲೆಗೆ ನಿರ್ಧಾರ ಮಾಡ್ತಾನೆ. ಜಮೀನಲ್ಲಿದ್ದಂತಹ ಅಣ್ಣನನ್ನ ಕೊಲೆಯನ್ನ ಮಾಡಿ ಬಳಿಕ ಎಂದಿನಂತೆ ಕುರಿಗಳನ್ನ ಮತ್ತು ನಾಯಿಗಳನ್ನ ಮನೆಗೆ ತಂದು ಬಿಟ್ಟು ಮನೆಯಲ್ಲೇ ಇರೋ ರೀತಿ ಆಕ್ಟ್ ಅನ್ನ ಮಾಡ್ತಾನೆ. ಮನೆಯಲ್ಲೇ ಆತನ ಫೋನ್ ಅನ್ನ ಬಿಟ್ಟು ಹೋಗಿರ್ತಾನೆ. ಕೇವಲ ಮಿಸ್ಸಿಂಗ್ ಆದಂತ ಅಣ್ಣನನ್ನ ಹುಡುಕಕ್ಕೆ ಕೇವಲ 1 ಬಾರಿ ಮಾತ್ರ ಕಾಲ್ ಮಾಡ್ತಾನೆ. ಇದು ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕ್ರಿಯೇಟ್ ಆಗ್ತವೆ ಮತ್ತು 1 ತಿಂಗಳ ಕಾಲ ಎಲ್ಲಾ ರೀತಿಯ ಆಯಾಮಗಳಲ್ಲಿ ಅಂದ್ರೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಕುರಿಗಾಯಿಗಳ ಕೊಲೆಗಳು ನಡೆದಿರ್ತಕ್ಕಂಥದ್ದು. ಆ ಒಂದು ದರೋಡೆಗಾಗಿ ಈ ಕೊಲೆ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಶಯ ಪೊಲೀಸರಿಗೆ ಬರುತ್ತೆ. ಆದ್ರೆ ಈ ಕುರಿಗಳು ಮತ್ತು ನಾಯಿ ಮನೆಗೆ ಬಂದು ನೋಡಿದ್ರೆ ಯಾರೋ ಪರಿಚಿತರೇ ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಒಂದು ನಿರ್ಣಯಕ್ಕೆ ಪೊಲೀಸರು ಬಂದು ತೀವ್ರವಾಗಿ ವಿಚಾರಣೆ ಮಾಡಿದಾಗ ಈ ಒಂದು ಪ್ರಕರಣ ಬಯಲಾಗಿರ್ತಕ್ಕಂಥದ್ದು. ಯಮಕನಮರಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜಾವೇದ್ ಮುಷಫ್ರೆ ಕಾರ್ಯಕ್ಕೆ ಈಗ SP ಭೀಮಾಶಂಕರ್ ಗುಳೇದ್ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಮತ್ತು ಅವರ ಪತ್ತೆದಾರಿ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಮಕನಮರಡಿ ಪೊಲೀಸರು ಛಲಬಿಡದ ತ್ರಿವಿಕ್ರಮನಂತೆ ಸತತವಾಗಿ ಈ ಕೊಲೆಯ ಹಿಂದೆ, ಕೊಲೆಯ ಗುಮಾನಿಯ ಸುತ್ತ ತಮ್ಮ ತನಿಖೆಯನ್ನು ನಡೆಸಿದಾಗ ಕಂಡುಬಂತ ಅಂಶ ಏನಪ್ಪ ಅಂತಂದರೆ, ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ. ತುಂಬ ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಲೆಯನ್ನು ಮಾಡಿದ್ದ. ಹಾಗಾಗಿ ಅಲ್ಲಿ ಯಾವುದೇ ಸುಳಿಗಳು ಲಭ್ಯವಿರದೆ ನಮ್ಮ ಪೊಲೀಸರು ಸುಮಾರು ದಿನ ತಮ್ಮ ತನಿಖೆಯನ್ನು ಮಾಡಬೇಕಾಯಿತು. ಆದರೂ ಕೂಡ ಕೊನೆಯಲ್ಲಿ ಆರೋಪಿ ಎಷ್ಟೇ ಚಾಣಾಕ್ಷನಾಗಿದ್ದರೂ ಕೂಡ ಪೊಲೀಸರು ಅವನ್ನ ಬಿಡೋದಿಲ್ಲ ಅನ್ನುವಂಥದ್ದು ನಮ್ಮ ಈ ತನಿಖೆಯ ಸಂದರ್ಭದಲ್ಲಿ ತಾವು ನೋಡಬಹುದು. ಒಟ್ಟಾರೆ ಅಣ್ಣನ ಬುದ್ಧಿ ಮಾತು ಹೇಳಿದಂತ ಅಣ್ಣನನ್ನೇ ತಮ್ಮ ಕೊಲೆ ಮಾಡಿ ಈಗ ಜೈಲಿಗೆ ಹೋಗಿದ್ದಾನೆ. ಇದು ಪೋಷಕರಿಗೆ ಒಂದು ರೀತಿ ಆಘಾತವನ್ನು ಉಂಟು ಮಾಡಿದೆ. ಅಕ್ಕಿಆಲೂರು ಗ್ರಾಮದಲ್ಲಿ ಇದು 3ನೇ ಕೊಲೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಗ್ರಾಮದಲ್ಲಿ ಸಾಕಷ್ಟು ಈಗ ಭಯದ ವಾತಾವರಣ ಇದೆ. 3 ಪ್ರತ್ಯೇಕ ಕೊಲೆಗಳು ಈ ಒಂದು ಗ್ರಾಮದಲ್ಲಿ ನಡೆದಿವೆ. ಸ್ವಂತ ಅಣ್ಣನನ್ನೇ ಈ ಒಂದು ತಮ್ಮ ಈಗ ಕೊಲೆ ಮಾಡಿ ಜೈಲು ಪಾಲಾಗಿದ್ದಾರೆ. ಇದು ಪೋಷಕರಿಗೆ ಒಂದು ರೀತಿ ನೋವು ಮತ್ತು ಆತಂಕವನ್ನು ಕೂಡ ಉಂಟು ಮಾಡಿದ್ದು. ಒಬ್ಬ ಮಗ ಮೃತಪಟ್ಟರೆ ಮತ್ತೊಬ್ಬ ಮಗ ಜೈಲು ಪಾಲಾಗಿದ್ದಾನೆ. ಮನೆಗೆ ಆಧಾರವಾಗಿದ್ದ ಮಗನನ್ನೇ ಕಳೆದುಕೊಂಡು ಈಗ ಪೋಷಕರು ಕಂಗಾಲಾಗಿದ್ದಾರೆ.